ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ನಮ್ಮ BY ವಿಜೇಂದ್ರ ಅವರು ಅಂದರೆ ಯಡಿಯೂರಪ್ಪನವ್ರ ಮಗ ಒಂದು ಮಾತನ್ನು ಕೊಟ್ಟಿದ್ದಾರೆ, ದಾವಣಗೆರೆಯಲ್ಲೇ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡುವ ಮೂಲಕ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಷಡ್ಯಂತ್ರ ಪಕ್ಷದಲ್ಲಿ ನಡೆಯಿತು. ನಾವು ಅಪರಾಧಿ ಅನ್ನುವಂಗೆ ನಿರ್ಮಾಣ ಮಾಡೋದು ನಮ್ಮ ಪಕ್ಷದ ವೈರಿಗಳಿದ್ದಾರೆ, ಹೊರಗಿನವರು ಅಲ್ಲ ಅನ್ನುವಂಥ ಮಾತನ್ನು. ಈ ಆಂತರಿಕ ಕಚ್ಚಾಟದಿಂದ ರಾಜ್ಯ ಸರ್ಕಾರದ ಆಡಳಿತದ ವೈಫಲ್ಯವನ್ನು ಮತದಾರರಿಗೆ ತಲುಪಿಸುವಲ್ಲಿ ವಿಫಲವರಾಗುತ್ತಿದ್ದೇವೆ. ನಮ್ಮದೇನು ಆಂತರಿಕ ಭಿನ್ನ ಮಾತದ, ಇದರಿಂದಾಗಿ ನಾವು ಕಾಂಗ್ರೆಸ್ಸಿನ ದೋಷಗಳನ್ನು ಜನರ ಮುಂದಿಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ನಮ್ಮವ್ರು ನಮಗೆ ಶತ್ರು ಆಗಿಬಿಟ್ಟಿದ್ದಾರೆ ಅಂತೇಳಿ ನೋವನ್ನು ತೊಡ್ಕೊಳ್ತಾ ಇದ್ದಾರೆ. ಆಂತರಿಕ ಕಚ್ಚಾಟ ಅನ್ನೋದು ಓಪನ್ ಆಗಿ ಒಪ್ಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಆಂತರಿಕ ಕಚ್ಚಾಟ ಮುಂದುವರೆದ್ರೆ ಇದೇ ರೀತಿಯಾಗಿ ಹೋಗುವಂಥದ್ದು ಅನ್ನುವಂಥದ್ದು ನೋವಿನಿಂದ ಹೇಳ್ತಾ ಇದ್ದಾರೆ. ಅದರ ಕಾಲಕ್ಕೆ ಇನ್ನೊಂದೆರಡು ಮಾತಾಡ್ತಾ ಇದ್ದಾರೆ ಅವರು. ಏನಪ್ಪ ಅಂತಂದ್ರೆ, BS ಯಡಿಯೂರಪ್ಪ ಸಿದ್ದರಾಮಯ್ಯ, BY ವಿಜಯೇಂದ್ರ DK ಶಿವಕುಮಾರ್ ಆತ್ಮೀಯರು ಎಂಬ ಅಪಪ್ರಚಾರವನ್ನು BJP ನಾಯಕರೇ ಮಾಡುತ್ತಿದ್ದಾರೆ. ನಮ್ಮವರ ಮಾಡಲಿಕ್ಕಿದ್ದಾರೆ ಅಪಪ್ರಚಾರ. ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಕಾಂಪ್ರಮೈಸ್ ಇದ್ದಾರೆ, ಹೊಂದಾಣಿಕೆ ಅವರಿದ್ದಾರೆ ಅಂತೇಳಿ. ಒಂದೇಳು ಹೊಂದಾಣಿಕೆ ಆಗಿದ್ರೆ ಸಿದ್ದರಾಮಯ್ಯರವ್ರ ಕಾಲದಲ್ಲಿನ ನಮ್ಮ ತಂದೆ ಮೇಲೆ 35 ಕೇಸುಗಳು ಪ್ರಕರಣಗಳು ದಾಖಲಾಗಿದ್ದಾವೆ. ಇವು ಹಾಕಿದ್ದವ ನಮ್ಮ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಒಂದು ತಥ್ಯನೂ ಅದ. ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಹೌದಪ್ಪ, ನಾವು ಹೊಂದಾಣಿಕೆ ಇದ್ರೆ ಇಷ್ಟೆಲ್ಲ ಕೇಸ್ ಮೇಲೆ ಬರ್ತಿದ್ದು. ನಾವು ಹೊಂದಾಣಿಕೆ ಇಲ್ಲ, ನಾವು ನಿಜವಾಗಿಯೂ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ನೀತಿ, ನಮ್ಮ ಹೋಗೋ ದಾರಿ ಡಿಫ್ರೆಂಟ್ ಇರ್ಬೋದು, ಬಟ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿಯ ಒಳಗಿನವರು ನಮಗೆ ಶತ್ರು ಆಗ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲೊಂದು ಸ್ಪಷ್ಟತೆ ಬಂದುಬಿಡ್ತದೆ. ಈ ಒಂದು ಮನೋಸ್ಥಿತಿಗೆ ಬಂದಿರುವಂತಹ ವಿಜೇಂದ್ರ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಕ್ಷಕ್ಕೆ ಕೆಲಸ ಮಾಡ್ಬೋದು ಅನ್ನೋ ಸಹಿತ ಇವತ್ತು ಪ್ರಶ್ನೆ ಅಲ್ಲದ. ಅದು ಅವ್ರು ಹೇಳ್ತಾ ಇದ್ದಾರೆ, ನಾನು ಮಾಡ್ತೀನಿ, ದುಡಿತೀನಿ, ಏನೋ ಸಂಘಟನೆ ಮಾಡ್ಕೊಳ್ತೀನಿ ಅನ್ನುವಂಥ ಮಾತಾಡ್ತಾರೆ. ಆದರೆ ಇವೆಲ್ಲನೂ ಈಗ ಸಾಧ್ಯನಂತೆ. ಯಾಕಂದ್ರೆ ಹೊಂದಾಣಿಕೆ ಇಲ್ಲ ಪಕ್ಷದಲ್ಲಿ. ಒಂದು ವೇಳೆ ಅವರಲ್ಲಿ ಯಾರಾದರೂ ಅಧ್ಯಕ್ಷನ ಮಾಡಿದರೆ ವಿರೋಧಿಗಳಲ್ಲಿದ್ದು ಇವರು ಹೊಂದಾಣಿಕೆ ಆಗೋದಿಲ್ಲ ಅವ್ರ ಜೊತೆಗೆ. ಅಂದ್ರೆ 2028 ಚುನಾವಣೆ ಹಣೆ ಬರ ಈಗ ಬರಿತಾ ಇದ್ದಾರೆ ಇವರು. ಇದೇ ಬರ್ತದಪ್ಪ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ, ನಮ್ಮವ್ರು ನಮಗೆ ವೈರಿ ಆಗಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಈ ಸ್ಥಿತಿ ಬಂದಿರ್ತಾ ಇದ್ದೀವಿ, ಗೆಲ್ಲುವುದನ್ನು ಕಳ್ಕೊಳ್ತಾ ಇದ್ದೀವಿ. ಅಡ್ಡ ಮತದಾನ ಮಾಡಿ ನಮ್ಮನ್ನು ಅಪರಾಧನಾಗಿ ಮಾಡಿದರು, ಕೆಟ್ಟ ಹೆಸರು ಬಂತು, ನಮ್ಮ ಟೀಚನೂ ಬಂದು. ಅದ್ರ ಬಂದು ಲಾಭ ಏನು ಇವರಿಗೆ? ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಡ್ತಾರೆ ಇವರೆಲ್ಲ ಅನ್ನುವಂಗೆ ಆರೋಪ ಮಾಡ್ತಾರೆ ತಮ್ಮ ಎದುರಾಳಿಗಳಿಗೆ. ಈ ಒಂದು ಭಿನ್ನ ಮತದ ಈ ಒಂದು ತಿಕ್ಕಾಟ, ಪಕ್ಷದ ಅಂತಃಕಲಹ ಇದು ಅದು ಮುಖ್ಯವಾಗಿ ಚುನಾವಣೆ ಬಂತು, ಇನ್ನೇನು ಬಹಳ ದೂರಿಲ್ಲ. ಏನು ಮಾಡ್ಬೋದು BJPಗೆ? ಯಾಕಂದ್ರೆ ಎರಡೂ ಬಲಗಳು ಒಂದಾದಾಗ ಮಾತ್ರ ಒಂದಿಟ್ಟು ಏನೋ ಕಾಂಪಿಟೇಷನ್ ಮಾಡ್ಬೋದು. ಅದು ಗೆಲ್ತಾರೆ ಅಂತ ಹೇಳೋದು ಸಾಧ್ಯ ಇಲ್ಲ. ಮತ್ತಿಬ್ಬರು ಹೊಂದಾಣಿಕೆ ಆದಾಗ ಅದು ಮತ್ತು ಏನಪ್ಪ ಅಂತಂದ್ರೆ, ಕುಮಾರಸ್ವಾಮಿಗಳ JDS ಇವ್ರಿಗೆ ಪೂರ್ಣ ಪ್ರಮಾಣದ ಪೂರ್ತಿ ಮಾನಸಿಕ ಹೊಂದಾಣಿಕೆಯ ಸಹಕಾರ ನೀಡಬೇಕು. ಅಂದಾಗ ಒಂದಿಷ್ಟು ಏನೋ ದೂರದ ಆಸೆ, ಅದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕು. ಯಾವ ಗ್ಯಾರಂಟಿಗಳನ್ನ ಹಿಂದಿನ ಚುನಾವಣೆ ವಿರೋಧ ಮಾಡಿದ್ರೋ ಅದನ್ನು ಇವತ್ತು ಪ್ರಪೋಸ್ ಮಾಡಬೇಕು. ಜೊತೆಗೆ ಹೊಸದು ಏನಾದರೂ ಕೊಡಬೇಕು. SIR ಇಂಥದ ಮತ್ತೊಂದಿದೆ. ಅದರಲ್ಲೂ ಜ್ಞಾನೇಶ್ ಕುಮಾರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಸಾಧ್ಯಷ್ಟು ಮಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್ದಿಂದ BJP ಅನುಕೂಲಂಗೆ ಮಾಡ್ಬೋದು. ಆದರೆ ಎಷ್ಟು ಪರ್ಸೆಂಟೇಜ್ ಅದು ಈಗ ನೋಡ್ತಾ ಇದ್ದೀವಿ ನಾವೆಲ್ಲ. 5-6% ಒಂದು ಕಡೆ ತೆಗೆದು ಹಾಕುವಂಥದ್ದು. ಹೆಚ್ಚು ಕಮ್ಮಿ ಎರಡೂ ಕಡೆದು ಏನಾಗ್ತದಪ್ಪ ಅಂದ್ರೆ 30-35% ಕಾಂಗ್ರೆಸ್ಸಲ್ಲಾಯ್ತು BJPಗಿರಾಯ್ತು ತೊಗೊಳ್ತಾರೆ.
ಮುಂದೆ ಬರೋದು ಒಂದು 5-6%, 42-40% ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಗದ್ದಲ ಮಾಡ್ಲಿಕ್ಕೆ ಬರ್ತದೆ ವಿನಃ ಎಲ್ಲ ಪೂರ್ತಿ ಗದ್ದಲ ಮಾಡೋಕ್ಕಾಗೋದಿಲ್ಲ SIRದಿಂದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಹೊಂದಾಣಿಕೆ ಮಾತ್ರ ಬೇಕೇ ಬೇಕು. ಇಲ್ಲಾಂದ್ರೆ ಕಾಂಗ್ರೆಸ್ಸನ್ನು, ಯಾಕಂದ್ರೆ 40 ಸೀಟುಗಳಿದ್ದಾವೆ ಇವತ್ತು. ಅಲ್ಲೆಲ್ಲವೂ ಇವರು ಗ್ಯಾರಂಟಿಗಳ ಮೂಲಕ ಮತ್ತು ಅವರು ಆಡಳಿತ ಇದ್ದಿದ್ರಲ್ಲೇ ಕಳೆದ ಏನಪ್ಪ ಅಂತ ಸಂದರ್ಭದಲ್ಲೇ BJP ಆಡಳಿತ ಮಾಡಿದ ಸಂದರ್ಭದಲ್ಲೇ ಏನು ಮಾಡಿದ್ರು ಜನ ಮುಂದದ, ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತದ ಜನಕ್ಕೂ. ಹೀಗಾಗಿ ಇವತ್ತು ಒಗ್ಗಟ್ಟಾದರೆ ಮಾತ್ರ ಬೆನಿಫಿಟ್. ಸ್ವಲ್ಪ ಏನೋ ಆಸೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಅದು ಇವತ್ತು ವಿಜಯೇಂದ್ರ ಅವ್ರಿಗೆ ಪಕ್ಕ ಆಗ್ಯದ. ಮತ್ತು ಅವರು ಒಂದು ನಿರ್ಧಾರ ಮಾಡ್ತಾರೆ, ಸರ್ ನಮಗೆ ಅಪಮಾನ ಆಗ್ಯದಪ್ಪ, ನೋವಾಗ್ಯದ, ನಾವ್ಯಾಕೆ ಇನ್ನೊಬ್ಬರು ಮಾಡಿಕೊಡ್ಬೇಕು, ನಮಗೂ ಇಲ್ಲ ಅವ್ರಿಗೂ ಇಲ್ಲ, ಮೂರನೇದವ್ರಿಗೆ ಆಗಲಿ ಅಂದ್ರೆ ಕಾಂಗ್ರೆಸ್ಗೆ ಆಗಲಿ ಅನ್ನೋ ಸ್ಥಿತಿಗೆ ಇಂದಿನ ಬರ್ಬೋದೇನೋ, ಯಾರಿಗೂ ಗೊತ್ತು. ಯಾವ ರೀತಿಯಾಗಿ ಹೊಳ್ಳಾಡ್ಬೋದು, ಏನಾಗ್ಬೋದು ಅನ್ನೋದನ್ನು ಈಗ ಹೇಳಲಿಕ್ಕಾಗದೇ ಇದ್ದರೂ ಸಹಿತ ವಿಜಯೇಂದ್ರ ಅವ್ರ ಮನಸ್ಥಿತಿ ನೋಡಿದಾಗ ಪಕ್ಷದಲ್ಲಿ ಇರ್ತಂಥ ಇವರು ವಿರೋಧಿಗಳು ಅವ್ರ ಷಡ್ಯಂತ್ರದಿಂದನೇ ಮೊನ್ನೆ 5 ಜನ ಆರಿಸಿ ಹೋದರು, 5ನೇದವರು ಕಾಂಗ್ರೆಸ್ಗೆ ಹೋದರು. ಅದ್ರ ಆಗ್ತಾ ಇರಲಿಲ್ಲ, JDS ಅವ್ರು ಆಗ್ತಾ ಇದ್ರು ಅಂತ ಮಾತಾಡ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಏನು ಎಂತು ಈ ಥರ ಹಿಂದಿದ್ದಂಥವ್ರು ಯಾರಿಂದ ಇದೆಲ್ಲ ಆಯ್ತು ಇನ್ನೂ ಡಿಸ್ಕ್ಲೋಸ್ ಆಗ್ತಾ ಇಲ್ಲ, ಹೇಳ್ತಾರೆ ಅಷ್ಟೇ ಗುಪ್ತವಾಗಿ ಇಂಥವ್ರು ಹೇಳ್ಕೊತಾರೆ. ಆದರೆ ಓಪನ್ ಆಗಿ ಅವ್ರ ಮೇಲೆ ಆರೋಪ ಮಾಡೋ ಸ್ಥಿತಿಗಳು ಇವರಿಲ್ಲ. ಯಾಕಂದರೆ ಅವರು ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವಂಥವ್ರು ಇದ್ದಾರೆ. ಅವ್ರು ಕಾಂಗ್ರೆಸ್ಸಿಂದ ನಿಲ್ಲಿ, JDSನಿಂದ ನಿಲ್ಲಿ, BJPಯಿಂದ ನಿಲ್ಲಿ, ಅವ್ರು ಸ್ವತಃ ಗೆದ್ದು ಬರುವಂಥದ್ದು. ನಾಳೆ ಅವೊಂದು 3 ಸೀಟ್ ಕಳ್ಕೊಳ್ಳೋದು ಹೆಂಗಪ್ಪ? ಯಾಕಂದ್ರೆ 113 ಸೀಟ್ ಇಲ್ಲಿವರೆಗೆ BJPದು ಆಗಿಲ್ಲ. ಸ್ವತಃ ತಮ್ಮ ಪಕ್ಷದ್ದು ಮ್ಯಾಕ್ಸಿಮಮ್ 105, ಅಂದ್ರೆ 17 ಮಂದಿ ತೊಗೊಂಡ್ರು, ಬಳದ್ರು, ಮಾಡಿದ್ರು, ಇತಿಹಾಸ ಗೊತ್ತದ. ಈಗ ಅದೇ ನೆರೆಗಟ್ಟಿನಲ್ಲಿ ಆಗುವಂಥದ್ದು ಅಂದರೆ BJP 113 ಆಗೋದು ಭಾಳ ಕಷ್ಟ ಅದ. ಅದಕ್ಕಾಗಿ ಒಂದಾಗೋದು ಭಾಳ ಮುಖ್ಯ ಅದ. ಯಾವುದು ಇಲ್ಲಿ ಒಳಗೆ ಭಿನ್ನಮತಗಳು, BJPಯಲ್ಲಿ ಭಿನ್ನಮತ ಗೊತ್ತದ. BJP ಯಾರು ಭಿನ್ನಮತ, ಇವರು ವಿರೋಧಿ ಯಾರದಾರ, ನಮ್ಮ ಕುಮಾರ ಯಾರಪ್ಪ ಅಂತಂದ್ರೆ ಬಂಗಾರಪ್ಪ, ಅವ್ರ ಜೊತೆಗೆ ಅರವಿಂದ್ ಲಿಂಬಾವಳಿ, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಇನ್ನುಳಿದ ಅನೇಕ ಜನ ಇದ್ದಾರೆ. ಅವರೆಲ್ಲರೂ ಇವರು ವಿರೋಧಿಸ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಈಗ 10 ಸಲ ಹೇಳಿದ್ದೀನಿ ಮಾತನ್ನು, ಅವರು ತಮ್ಮ ಕ್ಷೇತ್ರದಲ್ಲಿ ಗೆದ್ದು ಬರ್ತಾರೆ. ಆದರೆ ಇಡೀ ವ್ಯವಸ್ಥೆಯಲ್ಲೇ 113 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರ್ತಾರ ಇವರು ಅನ್ನೋದು ಮಾತ್ರ ಇವತ್ತಿನವರೆಗೂ. ಇನ್ನೇನು ನೋಡ್ಬೇಕು, ಅವ್ರಿಗೆ ಹೇಗಿನ ಅಧಿಕಾರ ಕೊಟ್ಟಾಗ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಪರಿಸ್ಥಿತಿಗಳನ್ನ ನೋಡಿದಾಗ ಸಹಜ ಅನ್ನಿಸ್ತದ, ಸಾಧ್ಯ ಇಲ್ಲಪ್ಪ ಇವರಿಂದ 113 ಸೀಟನ್ನು ಗಳಿಸೋದು ಅಂತೇಳಿ ಸಾಮಾನ್ಯವಾಗಿ ಭಾಳ ಜನ ಮಾತಾಡ್ಕೊಳ್ತಾರೆ. ಇನ್ನು ಈ ಎಲ್ಲ ನೆಲೆಯಲ್ಲಿ ಇವತ್ತು BY ವಿಜೇಂದ್ರ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮಲ್ಲಿಯ ಭಿನ್ನ ಮತದಿಂದಾಗಿ ನಾವು ಕಳ್ಕೊಳ್ತಾ ಇದ್ದೀವಿ ಮತ್ತು ನಮಗೆ ಹೊಂದಾಣಿಕೆ ಇಲ್ಲ. ನಮಗೆ ಈ ನಮ್ಮ ಸಿದ್ದರಾಮಯ್ಯನವ್ರಿಗೆ, DKC ಅವರಿಗೆ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ಸುಮ್ಮನೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದು ನಮ್ಮ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ನಿಲ್ಲಬೇಕು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಮತ್ತು ಒಂದೆರಡು ನಮಗೆ ಅವ್ರಿಗೆ ಹೊಂದಾಣಿಕೆ ಇದ್ದರೆ ನಮ್ಮ ತಂದೆ ಮೇಲೆ 35 ಕೇಸ್ಗಳು ಯಾಕೆ ಆಗ್ತಿದ್ರು, ಸಿದ್ದರಾಮಯ್ಯ ಕಾಲದಲ್ಲಿ ಆಗ್ಯಾದ ಅಂತನಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿಜೇಂದ್ರ ಅವರ ಈ ಒಂದು ಕ್ಲಾರಿಫಿಕೇಷನ್ ಏನದಪ್ಪ ಅಂತಂದ್ರೆ, ನಾವು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿತೀವಿ ಅನ್ನುವಂಥ ಮಾತನ್ನು ಹೇಳುವಂಥದ್ದು ಹೇಳಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ನಂಬ್ತದೆ BJP, ಇದು ಜನಸಾಮಾನ್ಯ ಎಷ್ಟು ಮಟ್ಟಿಗೆ ನಂಬ್ತಾರೆ ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅವ್ರು ಕ್ಲಾರಿಫೈ ಮಾಡ್ತಾ ಇದ್ದಾರೆ, ನಾವು ಪಕ್ಕಾ BJPಗರು, ನಮಗೆ ನೀವು ಸಹಾಯ ಸಹಕಾರ ಮಾಡಿರಿ ಅನ್ನೋಂಗೆ ಅವ್ರ ಧ್ವನಿಯದ. ಇನ್ನು ವಿರೋಧಿಗಳು ಯಾವ ರೀತಿಯಾಗಿ ಇದಕ್ಕೆ ಉತ್ತರ ಕೊಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಆದರೆ ನಮ್ಮ ವಿಜೇಂದ್ರ ಅವರ ಪ್ರಕಾರ ಪಕ್ಷದಲ್ಲಿಯೇ ಜನರ ನನ್ನ ವಿರೋಧಿಗಳು, ಹೊರಗಿನವರಲ್ಲ ಅನ್ನೋ ಮೂಲಕ ಸಹಜವಾಗಿ ತಮ್ಮ ಎದುರಾಳಿಗಳು ಯಾರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಒಂದಾದ್ರೆ ಮಾತ್ರ ಈ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯತೆ, ಇಲ್ಲಾಂದರೆ ಇಲ್ಲ ಅನ್ನುವಂಥ ಈ ವಿಚಾರ ಇವತ್ತು ಭಾಳ ಚರ್ಚೆ ಆಗ್ತಾಯಿದೆ. ಆ ದಿಶೆಯಲ್ಲೇ ಅವ್ರ ವಿರೋಧಿಗಳು ಸಹಿತ ಮೌನವಾಗಿ ಒಪ್ಕೊಳ್ತಾ ಇದ್ದಾರೆ, ಹೌದು ನಮಗೆ ಇವ್ರು ಬೇಡಾಗಿದ್ದಾರಪ್ಪ, ಬೇರೆದವ್ರು ಮಾಡ್ರಿ ಅಂತ ಅವರು ಬಯಸ್ತಾ ಇದ್ದಾರೆ. ಆದರೆ ಅಷ್ಟ ಪ್ರಮಾಣದಲ್ಲಿ ಹೈಕಮಾಂಡ್ ಮುಂದಿರುವಂಥ ಸಮಸ್ಯೆ ಏನಪ್ಪ ಅಂತಂದ್ರೆ, ಇವರಷ್ಟ ಪ್ರಬಲವಾಗಿ ಗೆಲ್ಲಿಸ್ಕೊಂಡೇ ಬರ್ತಾರೆ ಅನ್ನುವಂಥ ನಾಯಕರು ಯಾರಿದ್ದಾರೋ ಅನ್ನೋದು ಅವ್ರ ಚಿಂತೆ.
ಯಾಕಂದ್ರೆ ಈಗಾಗಲೇ ಯತ್ನಾಳರಿಗೆ ಬಾಗಲಕೋಟೆಯಲ್ಲಿ ಅವಕಾಶ ನೀಡಿ ನೋಡಿದರು. ಆದರೆ ಅದರಿಂದ ಮತ್ತೊಂದು ಹೊಡೆತೇನಿಬಿತ್ತಪ್ಪ ಅಂದ್ರೆ ದಾವಣಗೆರೆಯಲ್ಲಿ ಸಹಿತ ಸೋಲುಂಟಾಗುವಂಥ ಪ್ರಸಂಗ ಬಂತು. ಯಾಕಂದ್ರೆ ದಾವಣಗೆರೆಯಲ್ಲಿ ಮೋಸ್ಟ್ಲಿ ಅಲ್ಲಿ ಬಿ ಜೆ ಪಿ ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ಲ. ಯಾಕಂತಂದ್ರೆ ಆ ಭಾಗದ ಏನಪ್ಪ ಅಂತಂದ್ರೆ ಈ ಮುಸ್ಲಿಮ್ಸ್ ಎಲ್ಲ ಒಂದಾಗಿಬಿಟ್ರು ಇವ್ರ ಕಾರಣಕ್ಕಾಗಿ ಅಂಥೇಳಿ ಒಂದು ರಿಪೋರ್ಟ್ಸ್ ಕೊಡ್ತಾ ಇದ್ದಾವ. ಏನೂ ಇರಲಿ, ಈಗಂತೂ ಬಿ ವೈ ವಿಜೇಂದ್ರ ಅವರ ಸ್ಪಷ್ಟ ಅಭಿಪ್ರಾಯ, ನಮ್ಮನ್ನ ಏನಪ್ಪ ಅಂದ್ರೆ ಷಡ್ಯಂತ್ರ ಮಾಡಿ ಸೋಲಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೇನು ವಿಜೇಂದ್ರ ಅವ್ರನ್ನ ತೆಗಿತಾರ, ಮತ್ತೊಬ್ಬರು ಮಾಡ್ತಾರ, ಹೈಕ್ ಮಾಡಿಬಿಟ್ಟು ವಿಷಯ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.